ನೀವೇನಾದ್ರೂ ಬ್ಲಾಗಿಂಗ್ ಅನ್ನ ಸ್ಟಾರ್ಟ್ ಮಾಡ್ಬೇಕು ಅಂತಂದ್ರೆ ಫ್ರೀ ಆಗಿ ಆರಾಮಾಗಿ ಸ್ಟಾರ್ಟ್ ಮಾಡಬಹುದು. ಸೊ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಏನಾದ್ರು ಮೈಂಡ್ ಅಲ್ಲಿ ಅಂತಂದ್ರೆ ತೆಗೆದಾಕ್ಬಿಡಿ, ಫ್ರೀ ಆಗಿ ಈಸಿಯಾಗಿ ನೀವು ಕ್ರಿಯೇಟ್ ಮಾಡಬಹುದು. ಸೊ ಕೆಲವೊಂದು ಪ್ಲಾಟ್ಫಾರ್ಮ್ಸ್ ಗಳು ಬರುತ್ತೆ, ಬಟ್ ಅದರಲ್ಲಿ ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಅನ್ನ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ವಿಡಿಯೋನ ನೋಡಿದ್ರಿ ಅಂತಂದ್ರೆ ನಿಮಗೆ ಕಂಪ್ಲೀಟ್ ಆಗಿ ನೀವು ಫ್ರೀ ಆಗಿ ಬ್ಲಾಗಿಂಗ್ ಅನ್ನ ಮಾಡ್ಕೋಬಹುದು. ಸೊ ನಿಮ್ಮ ಹತ್ರ ಲ್ಯಾಪ್ಟಾಪ್ ಅಥವಾ ಮೊಬೈಲ್ ಮತ್ತೆ ಇಂಟರ್ನೆಟ್ ಇದ್ರೆ ಸಾಕು, ನಿಮ್ಮ ಕಂಟೆಂಟ್ ಅನ್ನ ಪೋಸ್ಟ್ ಮಾಡ್ತಾ ಹೋಗ್ಬಿಟ್ಟು ಗೂಗಲ್ ಆಡ್ಸೆನ್ಸ್ ಇಂದ ಅಷ್ಟು ದುಡ್ಡನ್ನ ಅರ್ನ್ ಮಾಡಬಹುದು. ಸೊ ಗೂಗಲ್ ಆಡ್ಸೆನ್ಸ್ ಕೂಡ ಅಪ್ರೂವ್ ಅದಕ್ಕೆ ಸಿಗುತ್ತೆ. ಸೊ ಆ ಪ್ಲಾಟ್ಫಾರ್ಮ್ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಫ್ರೀ ಆಗಿ ಕನ್ನಡದಲ್ಲಿ ನೀವು ಟೈಪಿಂಗ್ ಕೂಡ ಮಾಡಬಹುದು. ಸೊ ವಿಡಿಯೋನ ಎಂಡ್ ವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ ನೋಡಬಹುದು, ಆ ಪ್ಲಾಟ್ಫಾರ್ಮ್ ಹೆಸರು ಬಂದ್ಬಿಟ್ಟು blogger.com ಅಂತ. ಸೊ ಇದೊಂದು ಗೂಗಲ್ದೇ ಆದಂತಹ ಒಂದು ಪ್ಲಾಟ್ಫಾರ್ಮ್. ಇದರಲ್ಲಿ ನೀವೇನಂತಂದ್ರೆ ಈಸಿಯಾಗಿ ನಿಮ್ಮ ಒಂದು ಬ್ಲಾಗ್ ಅನ್ನ ಕ್ರಿಯೇಟ್ ಮಾಡ್ಕೋಬಹುದು. ಕಸ್ಟಮ್ ಡೊಮೈನ್ ಅನ್ನ ಕೂಡ ನೀವು ಹಾಕಬಹುದು. ಬಟ್ ಏನಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಫ್ರೀ ಆಗಿ ಯಾವುದೇ ರೀತಿಯಾದಂತಹ ಒಂದು ಕಸ್ಟಮ್ ಡೊಮೈನ್ ಅವಶ್ಯಕತೆ ಇಲ್ಲದೆ ನೀವು ಸ್ಟಾರ್ಟ್ ಮಾಡಬಹುದು. ಸೊ blogger.com ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಫಸ್ಟ್ ವೆಬ್ಸೈಟ್ ಬರುತ್ತೆ. ಅದನ್ನ ಓಪನ್ ಮಾಡಿದ್ರಿ ಅಂತಂದ್ರೆ ನಿಮಗೆ ನಿಮ್ಮ ಒಂದು ಬ್ಲಾಗ್ ಟೈಟಲ್ ಅನ್ನ ಕೇಳುತ್ತೆ. ಸೊ ಸಿಂಪಲ್ ಆಗಿ ಇಲ್ಲಿ ನೀವೇನಂತಂದ್ರೆ ನಿಮ್ಮ ಟೈಟಲ್ ಅನ್ನ ನೀವು ಹಾಕ್ಬಹುದು. ನಾನು ಟೈಟಲ್ ನ ಹಾಕ್ತೀನಿ, ಬ್ಲಾಗ್ ಇನ್ ಕನ್ನಡ ಅಂತ ಟೈಟಲ್ ಅನ್ನ ನಾನು ಹಾಕ್ಬಿಟ್ಟು ನೆಕ್ಸ್ಟ್ ಮೇಲೆ ಕೊಡ್ತೀನಿ. ಸೊ ನಿಮ್ಮ ಅಡ್ರೆಸ್ ಏನಿರಬೇಕು ಅಂತಂದ್ರೆ ನಿಮ್ಮ ಒಂದು ವೆಬ್ಸೈಟ್ ಹೆಸರು ಏನಿರಬೇಕು, ನಾನು ಸಿಂಪಲ್ ಆಗಿ ಬ್ಲಾಗ್ ಇನ್ ಕನ್ನಡ ಅಂತ ಕೊಡ್ತೀನಿ, ಬ್ಲಾಗ್ ಇನ್ ಕನ್ನಡ .blogspot.com ಅಂತ. ಸೊ ಅಡ್ರೆಸ್ ಯಾರೋ ತಗೊಂಡಿದ್ದಾರೆ, ಸೊ ನಾನು ಮುಂದೆ ಏನ್ ಮಾಡ್ತೀನಿ .1 ಅಂತ ಹಾಕ್ತೀನಿ. ಸೊ ಅದನ್ನು ಯಾರು ತಗೊಂಡಿದ್ದಾರೆ, ಡಾಟ್ ಹಾಕದೆ ನಾನು ಸಿಂಪಲ್ ಆಗಿ 1 ಅಂತ ಹಾಕ್ತೀನಿ. ಇಲ್ಲಿ ನೋಡ್ಬೋದು, ದಿಸ್ ಬ್ಲಾಗ್ ಈಸ್ ಅಡ್ರೆಸ್ ಈಸ್ ಅವೈಲಬಲ್ ಅಂತ ತೋರಿಸುತ್ತೆ. ಸೊ ಈ ತರ ತೋರಿಸ್ತು ಅಂತಂದ್ರೆ ಇದು ಅವೈಲಬಲ್ ಇದೆ, ನೀವು ತಗೋಬಹುದು. ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಿಂಪಲ್ ಆಗಿ ಸೇವ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ಒಂದು ಬ್ಲಾಗ್ ಕಂಪ್ಲೀಟ್ ಆಗಿ ಕ್ರಿಯೇಟ್ ಆಗ್ಬಿಟ್ಟು ರೆಡಿ ಆಗ್ಬಿಟ್ಟೆ ಬರುತ್ತೆ. ಸೊ ನೆಕ್ಸ್ಟ್ ಏನ್ ಮಾಡಬೇಕು, ಥೀಮ್ ಗಳನ್ನ ಹಾಕಬೇಕು, ಪೇಜಸ್ ಗಳನ್ನ ಕ್ರಿಯೇಟ್ ಮಾಡ್ಕೋಬೇಕು, ಸೊ ಗೂಗಲ್ಗೆ ಲಿಂಕ್ ಮಾಡಬೇಕು. ಸೊ ಇದನ್ನೆಲ್ಲ ನೀವು ಸಿಂಪಲ್ ಆಗಿ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಇಲ್ಲಿ ನೋಡಬಹುದು, ಬ್ಲಾಗ್ ಕಂಪ್ಲೀಟ್ ಆಗಿ ಕ್ರಿಯೇಟ್ ಆಗ್ಬಿಟ್ಟು ಬಂದಿದೆ. ಸೊ ಇದು ಯಾವ ತರ ಕಾಣಿಸುತ್ತೆ ಅನ್ನೋದನ್ನ ನೋಡೋಣ. ವ್ಯೂ ಬ್ಲಾಗ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಸಿಂಪಲ್ ಆಗಿ ಇಲ್ಲಿ ನೋಡಬಹುದು, ಬ್ಲಾಗ್ ಇನ್ ಕನ್ನಡ ಅಂತ ಈ ರೀತಿ ಓಪನ್ ಆಗಿದೆ. ನೆಕ್ಸ್ಟ್ ಇವಾಗ ಏನ್ ಮಾಡ್ಬೇಕಂತಂದ್ರೆ ನಾವು ಒಂದು ಚೆನ್ನಾಗಿರೋ ಥೀಮ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಇಲ್ಲಿ ಥೀಮ್ ಗೆ ಬನ್ನಿ. ಸೊ ಥೀಮ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದ್ರೆ ಇಲ್ಲಿ ನಿಮ್ಗೆ ಕೆಲವೊಂದು ಥೀಮ್ ಗಳಲ್ಲಿ ನೋಡೋದಕ್ಕೆ ಸಿಗುತ್ತೆ, ಫ್ರೀ ಆದಂತ ಥೀಮ್. ಸೊ ಕಸ್ಟಮ್ ಥೀಮ್ ಗಳನ್ನು ಕೂಡ ನೀವು ಹಾಕಬಹುದು, ಯಾವುದೇ ರೀತಿಯಾದ ಪ್ರಾಬ್ಲಮ್ ಇಲ್ಲ. ಸೊ ಇಲ್ಲಿ ನಿಮ್ಗೆ ಯಾವ್ದು ಬೇಕು ಥೀಮ್ ಅದನ್ನ ನೀವು ಚೂಸ್ ಮಾಡ್ಕೋಬೇಕಾಗತ್ತೆ. ನಾನು ಯಾವ್ದೋ ಒಂದು ಚೂಸ್ ಮಾಡ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ಸೊ ಸಿಂಪಲ್ ಆಗಿರುವಂತ ಒಂದು ಬ್ಲಾಗ್ ಅನ್ನ ನಾನು ಚೂಸ್ ಮಾಡ್ತೀನಿ. ಸೊ ಸಿಂಪಲ್ ಬ್ಲಾಗ್ ಅನ್ನ ಕ್ಲಿಕ್ ಮಾಡ್ಕೊಂಡು ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಸೊ ಗಾಟ್ ಇಟ್ ಮಾಡಿ ಕ್ಲಿಕ್ ಮಾಡ್ಕೊಂಡು ನ್ಯೂ ಥೀಮ್ ಅಪ್ಲೈ. ಸೊ ಇಲ್ಲಿ ನಮ್ಮ ಒಂದು ಬ್ಲಾಗ್ ರಿಫ್ರೆಶ್ ಮಾಡೋಣ. ಸೊ ನೋಡ್ಬೋದು, ಸಿಂಪಲ್ ಆಗಿ ನಮ್ಮ ಒಂದು ಬ್ಲಾಗ್ ಈ ರೀತಿ ಶುರುವಾಗಿದೆ. ನೆಕ್ಸ್ಟ್ ಏನ್ ಮಾಡ್ಬೇಕಂತಂದ್ರೆ ನಮ್ಮ ಗೂಗಲ್ ಆಡ್ಸೆನ್ಸ್ ಗೆ ಬೇಕಾದಂತದ್ದು ಇಂಪಾರ್ಟೆಂಟ್ ಪೇಜಸ್ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಪೇಜಸ್ ಗಳ ಮೇಲೆ ಬನ್ನಿ. ಸೊ ಸಿಂಪಲ್ ಪೇಜಸ್ ಮೇಲೆ ಬನ್ನಿ. ಪೇಜಸ್ ಮೇಲೆ ಬಂದ್ಮೇಲೆ ಇಲ್ಲಿ ನೋಡ್ಬೋದು ನ್ಯೂ ಪೇಜ್ ಅಂತ ಸಿಗುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದ್ರೆ ಇಲ್ಲಿ ನೋಡ್ಬೋದು ಫಸ್ಟ್ ಬರುತ್ತೆ ಟೈಟಲ್. ಸೊ ಫಸ್ಟ್ ಒಂದು ಪೇಜ್ ಬಂದ್ಬಿಟ್ಟು ಅಬೌಟ್ ಅಸ್. ಸೊ ಸಿಂಪಲ್ ಅಬೌಟ್ ಅಸ್ ಅನ್ನ ನೀವೇನ್ ಮಾಡಿ ಅಂತಂದ್ರೆ ನಿಮ್ಮ ಒಂದು ಬ್ಲಾಗ್ ಬಗ್ಗೆ ಸ್ವಲ್ಪ ಮೆನ್ಷನ್ ಮಾಡ್ಕೊಂಡು ಹಾಕಿ. ಸೊ ಕಂಪ್ಲೀಟ್ ಆಗಿ, ಇಲ್ಲ ಅಂತಂದ್ರೆ ನೀವು ChatGPT ಯೂಸ್ ಮಾಡ್ಕೊಂಡು ಕ್ರಿಯೇಟ್ ಮಾಡ್ಕೋಬಹುದು. ಸೊ ಸಿಂಪಲ್ ಆಗಿ ಹಾಕ್ಬಿಟ್ಟು ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಅದು ಆಟೋಮೆಟಿಕ್ಲಿ ಪಬ್ಲಿಷ್ ಆಗುತ್ತೆ. ಸೊ ಅಬೌಟ್ ಅಸ್ ಆಯ್ತು. ನೆಕ್ಸ್ಟ್ ನ್ಯೂ ಪೇಜ್ ಕ್ರಿಯೇಟ್ ಮಾಡ್ಕೊಂಡು ನೆಕ್ಸ್ಟ್ ಕಾಂಟ್ಯಾಕ್ಟ್ ಅಸ್ ಅಂತ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನ ಕೊಡಿ. ಇಮೇಲ್ ಆಗಿರ್ಬೋದು, ವಾಟ್ಸ್ಆಪ್, ಸೋಷಿಯಲ್ ಮೀಡಿಯಾ ಏನೇ ಇದ್ರೂ ಇಲ್ಲಿ ಕಂಪ್ಲೀಟ್ ಆಗಿ ಮೆನ್ಷನ್ ಮಾಡ್ಬಿಟ್ಟು ಪಬ್ಲಿಷ್ ಮಾಡಿ. ಸೊ ಇದೇ ರೀತಿ ಎಲ್ಲ ಇಂಪಾರ್ಟೆಂಟ್ ಪೇಜಸ್ ಗಳನ್ನ ಕಂಪ್ಲೀಟ್ ಆಗಿ ಕ್ರಿಯೇಟ್ ಮಾಡ್ಕೊಳ್ಳಿ. ಅಬೌಟ್ ಅಸ್, ಕಾಂಟ್ಯಾಕ್ಟ್ ಅಸ್, ಟರ್ಮ್ಸ್ ಅಂಡ್ ಕಂಡೀಷನ್, ಪ್ರೈವೇಸಿ ಪಾಲಿಸಿ, ಮತ್ತೆ ಇನ್ ಕೇಸ್ ಏನಾದ್ರು ಅಫಿಲಿಯೇಟ್ ಲಿಂಕ್ ಗಳನ್ನ ಹಾಕ್ತಿದ್ರಿ ಅಂತಂದ್ರೆ ಅಫಿಲಿಯೇಟ್ ಡಿಸ್ಕ್ಲೋಸರ್. ಸೊ ಇಷ್ಟು ಹಾಕೊಂಡ್ರಿ ಅಂತಂದ್ರೆ ನಿಮ್ಮ ಪೇಜಸ್ ಗಳು ಕಂಪ್ಲೀಟ್ ಆಗಿ ರೆಡಿ ಆಯ್ತು. ಸೊ ಇದಾದ ಮೇಲೆ ಬರೋದು ಏನಂತಂದ್ರೆ ನೀವು ಮಾಡ್ಬೇಕಾಗಿರೋದು ನಿಮ್ಮ ಒಂದು ಈ ಬ್ಲಾಗ್ ಅನ್ನ ಗೂಗಲ್ಗೆ ಲಿಂಕ್ ಮಾಡಬೇಕು. ಸೊ ಯಾವ ತರ ಲಿಂಕ್ ಮಾಡೋದು ಅಂತಂದ್ರೆ ಸಿಂಪಲ್ ಆಗಿ ಏನ್ ಮಾಡಿ ಅಂತಂದ್ರೆ ನ್ಯೂ ಟ್ಯಾಬ್ ಅಲ್ಲಿ search.google.com ಅಂತ ಓಪನ್ ಮಾಡ್ಕೊಡಿ. ಓಪನ್ ಮಾಡ್ಕೊಂಡು ಆದ್ಮೇಲೆ ನಿಮ್ಮ ಒಂದು ಆ ಇಮೇಲ್ ಇಂದ ಲಾಗಿನ್ ಆಗ್ಬೇಕಾಗತ್ತೆ ನೀವು. ಸೊ ನಿಮ್ಮ ಯಾವ ಇಮೇಲ್ ಇರುತ್ತೆ ಆ ಇಮೇಲ್ ಇಂದ ಲಾಗಿನ್ ಆಗ್ಬೇಕಾಗತ್ತೆ. ಸಿಂಪಲ್ ಆ ಒಂದು ಇಮೇಲ್ ಇಂದ ನಾನು ನಿಮಗೆ ಲಾಗಿನ್ ಆಗ್ಬಿಟ್ಟು ತೋರಿಸ್ತೀನಿ. ಸೊ ನೋಡ್ಬೋದು, ನಾನು ಲಾಗಿನ್ ಆಗಿದ್ದೀನಿ. ಇವಾಗ ಇಲ್ಲಿ ಪ್ರಾಪರ್ಟೀಸ್, ನಾನು ಆಲ್ರೆಡಿ ಹಾಕಿರುವಂತ ಪ್ರಾಪರ್ಟೀಸ್ ಇಲ್ಲಿ ನನಗೆ ತೋರಿಸುತ್ತೆ. ನಾನು ಸಿಂಪಲ್ ಆಗಿ ಆಡ್ ನ್ಯೂ ಪ್ರಾಪರ್ಟಿ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಇಲ್ಲಿ ಡೊಮೈನ್ ನೇಮ್ ಅನ್ನ ಕೇಳುತ್ತೆ. ಸೊ ನಿಮ್ಮ ಒಂದು ಡೊಮೈನ್ ಏನಿದೆ ಇದನ್ನ ಸಿಂಪಲ್ ಆಗಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡಿ.
ಸೊ ಇಲ್ಲ ಅಂತಂದ್ರೆ ಇಲ್ಲಿ ಪೇಸ್ಟ್ ಮಾಡಿ, ಎಲ್ಲಾದ್ರೂ ಒಂದ್ ಕಡೆ ಪೇಸ್ಟ್ ಮಾಡ್ಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತಂದ್ರೆ ಆಟೋಮೆಟಿಕಲಿ ವೆರಿಫೈ ಆಗುತ್ತೆ. ಯಾಕಂತಂದ್ರೆ ಗೂಗಲ್ ಪ್ರಾಡಕ್ಟ್ ಆಗಿರೋದ್ರಿಂದ ಆಟೋಮೆಟಿಕಲಿ ವೆರಿಫೈ ಆಗ್ಬಿಡುತ್ತೆ. ವೆರಿಫೈ ಆದ್ಮೇಲೆ ನಿಮ್ಮ ಒಂದು ಪ್ರಾಪರ್ಟಿ ಇಲ್ಲಿ ಶೋ ಆಗೋದಕ್ಕೆ ಶುರು ಆಗುತ್ತೆ. ತೋರಿಸ್ತೀನಿ ನಾನು ನಿಮ್ಗೆ. ಎಲ್ಲೋದ್ದು ಇಲ್ಲಿ ನೋಡೋದು ಬ್ಲಾಗ್ ಇನ್ ಕನ್ನಡ 1. ಸೊ ಸಿಂಪಲ್ ಇದೆ. ಏನಕ್ಕಂತಂದ್ರೆ ಗೂಗಲ್ ಅಲ್ಲಿ ಯಾರಾದ್ರೂ ನಿಮ್ಮ ಒಂದು ಬ್ಲಾಗ್ ಅನ್ನ ಸರ್ಚ್ ಮಾಡಿದಾಗ ಸೊ ಇದು ತೋರ್ಸೋದಕ್ಕೆ ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದ ಏನಂತಂದ್ರೆ ಪೋಸ್ಟಸ್. ಸೊ ಇಲ್ಲಿ ನೀವೇನಂತಂದ್ರೆ ನಿಮ್ಮ ಕಂಟೆಂಟ್ ಗಳನ್ನ ಹಾಕ್ತಾ ಹೋಗ್ಬೇಕಾಗತ್ತೆ. ಸಿಂಪಲ್ ಆಗಿ ಪೋಸ್ಟ್ ಮೇಲೆ ಬಂದ್ಬಿಟ್ಟು ನ್ಯೂ ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿ. ನ್ಯೂ ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಇಲ್ಲಿ ಟೈಟಲ್ ಕೇಳುತ್ತೆ. ಸೊ ಇಲ್ಲಿ ನೀವು ಟೈಟಲ್ ಅನ್ನ ಹಾಕ್ಬೇಕಾಗತ್ತೆ. ಹೌ ಟು ಕ್ರಿಯೇಟ್ ಅ ಬ್ಲಾಗ್ ಇನ್ ಕನ್ನಡ. ಸೊ ಇದು ಟೈಟಲ್ ಆಗುತ್ತೆ. ನಾನು ಸಿಂಪಲ್ ಆಗಿ ಇಲ್ಲಿ ನೀವು ಕೆಳಗಡೆ ನಿಮ್ಮ ಕಂಟೆಂಟ್ ಅನ್ನ ಹಾಕ್ತಾ ಹೋಗ್ಬೇಕು. ಮಿನಿಮಮ್ 1000 ವರ್ಡ್ಸ್ ಇರುವಂತ ಕಂಟೆಂಟ್ ಅನ್ನ ಹಾಕಿ, ಇಮೇಜಸ್ ಗಳನ್ನ ಹಾಕಿ, ಇಂಟರ್ನಲ್ ಲಿಂಕ್ಸ್ ಗಳು, ಎಕ್ಸ್ಟರ್ನಲ್ ಲಿಂಕ್ಸ್ ಗಳು, ಸೊ ಎಲ್ಲ ಕಂಪ್ಲೀಟ್ ಆಗಿ ಇಲ್ಲಿ ಹಾಕಿ ಆದ್ಮೇಲೆ ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿ. ಸೊ ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ಬ್ಲಾಗ್ ಪೋಸ್ಟ್ ಏನಾಗುತ್ತೆ ಆ ಒಂದು ಬ್ಲಾಗ್ ಅಲ್ಲಿ ಶೋ ಆಗೋದಕ್ಕೆ ಶುರು ಆಗುತ್ತೆ. ಸೊ ಇಲ್ಲಿ ನಾನು ಬ್ಲಾಗ್ ಇನ್ ಕನ್ನಡ ಓಪನ್ ಮಾಡ್ಕೊಂಡು ರಿಫ್ರೆಶ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ಬೋದು ಹೌ ಟು ಕ್ರಿಯೇಟ್ ಬ್ಲಾಗ್ ಇನ್ ಕನ್ನಡ. ಸೊ ಓಪನ್ ಆಗುತ್ತೆ. ಕ್ಲಿಕ್ ಮಾಡ್ಕೊಂಡ್ರು ಅಂತಂದ್ರೆ ಆ ಪೋಸ್ಟ್ ಇಲ್ಲಿ ಓಪನ್ ಆಗೋದಕ್ಕೆ ಶುರು ಆಗುತ್ತೆ. ಸೊ ಯಾರಾದ್ರೂ ಸರ್ಚ್ ಮಾಡಿದ್ರು ಅಂತಂದ್ರೆ ಗೂಗಲ್ ಅಲ್ಲಿ ಹೌ ಟು ಕ್ರಿಯೇಟ್ ಎ ಬ್ಲಾಗ್ ಇನ್ ಕನ್ನಡ ಅಂತ, ಸೊ ಈ ಒಂದು ಪೋಸ್ಟ್ ಶೋ ಆಗ್ಬೇಕು. ಸೊ ಅದಕ್ಕೆ ನೀವೇನ್ ಮಾಡ್ಬೇಕು, ಕೀವರ್ಡ್ಸ್ ಗಳನ್ನ ರಿಸರ್ಚ್ ಮಾಡ್ಬೇಕಾಗತ್ತೆ. ಅದರ ಪ್ರಕಾರ ಕಂಪ್ಲೀಟ್ ಆಗಿರುವಂತ ಒಂದು ಕಂಟೆಂಟ್ ಅನ್ನ ನೀವು ಹಾಕ್ಬೇಕಾಗತ್ತೆ. ಸೊ ಹಾಕಿದ್ರಿ ಅಂತಂದ್ರೆ ಅದು ಎಲ್ಲ ಕಂಪ್ಲೀಟ್ ಆಗಿ ರೆಡಿ ಆಗುತ್ತೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ಏನ್ ಬರುತ್ತೆ ಅಂತಂದ್ರೆ ಸೆಟ್ಟಿಂಗ್ಸ್. ಸೊ SEO ಸೆಟ್ಟಿಂಗ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸೆಟ್ಟಿಂಗ್ಸ್ ಮೇಲೆ ಬಂದ್ಬಿಟ್ಟು ಇಲ್ಲಿ ನೀವೇನಂತಂದ್ರೆ ಟೈಟಲ್ ಇದೆ, ನಿಮ್ಮ ಒಂದು ಬ್ಲಾಗ್ದು ಡಿಸ್ಕ್ರಿಪ್ಷನ್ ಅನ್ನ ನೀವು ಹಾಕ್ಬೇಕಾಗುತ್ತೆ. ಮಿನಿಮಮ್ 500 ವರ್ಡ್ಸ್. ಸೊ ಮಿನಿಮಮ್ 500 ವರ್ಡ್ಸ್ ಅನ್ನ ಹಾಕ್ಬಿಟ್ಟು ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಂದ್ರೆ ಅಬೌಟ್ ಯುವರ್ ಬ್ಲಾಗ್. ಅದಾದ್ಮೇಲೆ ಬ್ಲಾಗ್ ಲ್ಯಾಂಗ್ವೇಜ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಫೇವಿಕಾನ್ ಅಂತ ಬರುತ್ತೆ, ಅದನ್ನ ಬೇಕಾದ್ರೆ ಹಾಕ್ಬೋದು, ಇಲ್ಲ ಅಂತಂದ್ರೂ ಇಲ್ಲ. ಸೊ ಮತ್ತೆ ಕಂಪಲ್ಸರಿ ಇದು ಆನ್ ಇರಬೇಕು, ಯಾವುದೇ ಕಾರಣಕ್ಕೂ ಆಫ್ ಮಾಡೋದಕ್ಕೆ ಹೋಗಬೇಡಿ. ಅದಾದ್ಮೇಲೆ ಕೆಳಗಡೆ ಬಂದ್ಬಿಟ್ರಿ ಅಂತಂದ್ರೆ ಕಸ್ಟಮ್ ಡೊಮೇನ್ ಇರುತ್ತೆ. ಸೊ ಇವಾಗ ಸದ್ಯಕ್ಕೆ ಅವಶ್ಯಕತೆ ಇಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಫ್ರೀ ಆಗಿ ನಾವು ಹೋಗೋಣ. ಅದಾದ್ಮೇಲೆ ಇದು ಕೂಡ ಆನ್ ಇರಬೇಕು. ಸೊ ನೆಕ್ಸ್ಟ್ ಬಂದ್ರಿ ಅಂತಂದ್ರೆ ನಿಮ್ಗೆ ಕೆಳಗಡೆ ಲೇಜಿ ಲೋಡ್ ಇಮೇಜಸ್ ಇದೆ, ಅದನ್ನ ಆನ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ನೀವು ಹಾಕುವಂತ ಇಮೇಜಸ್ ಗಳು ಸ್ಕ್ರೋಲ್ ಮಾಡಿದಾಗ ಮಾತ್ರ ಡೌನ್ಲೋಡ್ ಆಗಬೇಕು, ಮೊದಲೇ ಡೌನ್ಲೋಡ್ ಆಗಲ್ಲ. ಇದರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಬ್ಲಾಗ್ ಸ್ಪೀಡ್ ಆಗಿ ಇರುತ್ತೆ. ನೆಕ್ಸ್ಟ್ ಕೆಳಗಡೆ ಬಂದ್ರಿ ಅಂತಂದ್ರೆ ನಿಮಗೆ ಇನ್ನು ಸ್ವಲ್ಪ ಟೈಮಿಂಗ್ ಝೋನ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇವೆಲ್ಲಿಂದ ಟೈಮ್ ಅಂದ್ರೆ ನಮ್ಮ ಇಂಡಿಯಾದು +530 ಏನಿದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇಲ್ಲಿ ನೋಡ್ಬೋದು ಎನೇಬಲ್ ಮೆಟಾ, ಇದನ್ನ ಆನ್ ಮಾಡ್ಕೊಳ್ಳಿ. ಇದೇನಂತಂದ್ರೆ ಸರ್ಚ್ ರಿಸಲ್ಟ್ಸ್. ಸೊ ಸರ್ಚ್ ಡಿಸ್ಕ್ರಿಪ್ಷನ್ ಅಲ್ಲಿ ಏನಂತ ಸರ್ಚ್ ಮಾಡಿದ್ರೆ ನಿಮ್ಮ ಬ್ಲಾಗ್ ಶೋ ಆಗ್ಬೇಕು, ಸೊ ಅದನ್ನ ಇಲ್ಲಿ ನೀವು ಹಾಕ್ಬೇಕಾಗತ್ತೆ. ಸಿಂಪಲ್ 150 ವರ್ಡ್ಸ್ ಹಾಕ್ಬಿಟ್ಟು ಶೋ ಮಾಡ್ಕೊಳ್ಳಿ. ಅದಾದ್ಮೇಲೆ ಕೆಳಗಡೆ ಬಂದ್ರಿ ಅಂತಂದ್ರೆ ನೀವು ನೋಡಬಹುದು ಟ್ರಾವೆಲರ್ಸ್ ಅಂಡ್ ಇಂಡೆಕ್ಸಿಂಗ್, ಎನೇಬಲ್ ಕಸ್ಟಮ್ ರೋಬೋಟ್ TXT ಏನಿದೆ ಅದನ್ನ ಓಪನ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೆಕ್ಸ್ಟ್ ಎನೇಬಲ್ ಕಸ್ಟಮ್ ರೋಬೋಟ್ಸ್ ಹೆಡರ್ ಟ್ಯಾಗ್ಸ್ ಅಂತ ಇದೆ, ಅದನ್ನ ಆನ್ ಮಾಡ್ಕೊಂಡು ಇಲ್ಲಿ ಹೋಮ್ ಪೇಜ್ ಟ್ಯಾಗ್ಸ್ ಅಂತ ಇದೆ, ಅದನ್ನ ಓಪನ್ ಮಾಡ್ಕೊಂಡು ಆಲ್ ಮಾಡ್ಕೊಂಡು ನೋ DP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಆಲ್ ಸೆಲೆಕ್ಟ್ ಮಾಡ್ಕೊಂಡು ನೋ DP, ಇದು ತುಂಬಾ ಇಂಪಾರ್ಟೆಂಟ್. ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ಮೇಲೆ ನೋಡಬಹುದು ಅಜ್ಮೆಂಟ್ ಸರ್ಚ್ ಪೇಜ್ ಟ್ಯಾಗ್ಸ್, ಆಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋ ಫಾಲೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸಿಂಪಲ್ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪೇಜಸ್ ಅಂಡ್ ಪೋಸ್ಟ್ ಇದೆ, ಆಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋ DP ಸೆಲೆಕ್ಟ್ ಮಾಡ್ಕೊಳ್ಳಿ. ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಿಂಪಲ್. ಸೊ ಇದು ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಗೂಗಲ್ಗೆ ಏನೇನೆಲ್ಲ ಇಂಡೆಕ್ಸ್ ಮಾಡಬೇಕು ಅನ್ನೋದು ಅದಕ್ಕೆ ಸಿಗ್ನಲ್ ಹೋಗುತ್ತೆ. ಸೊ ಅದಾದ್ಮೇಲೆ ಮಾನಿಟೈಸೇಷನ್ ಬರುತ್ತೆ, ಅದನ್ನ ಆಮೇಲೆ ನೀವು ಮಾಡ್ಕೋಬಹುದು. ನಿಮ್ಮ ಕಂಟೆಂಟ್ ಗೂಗಲ್ಗೆ ಇಷ್ಟ ಆಗಿ ಟ್ರಾಫಿಕ್ ಅನ್ನೋದು ಶುರು ಆಯ್ತು ಅಂತಂದ್ರೆ ನೀವು ಅದನ್ನ ಮಾಡ್ಕೋಬಹುದು. ಸೊ ಸಿಂಪಲ್ ಇಷ್ಟು ಸೆಟ್ಟಿಂಗ್ಸ್ ಬರುತ್ತೆ. ಇದಾದ್ಮೇಲೆ ನಿಮ್ಮ ಪೋಸ್ಟ್ ಗಳನ್ನ ಕಂಟಿನ್ಯೂಸ್ ಆಗಿ ಹಾಕೊಂತ ಹೋಗಿ. ಮಿನಿಮಮ್ 1000 ವರ್ಡ್ಸ್ ಇರ್ಲಿ, ಅದಕ್ಕಿಂತ ಕಡಿಮೆ ಇತ್ತಂತಂದ್ರೆ ನಿಮ್ಮ ಬ್ಲಾಗ್ ರ್ಯಾಂಕ್ ಆಗಲ್ಲ, ಟ್ರಾಫಿಕ್ ಅನ್ನೋದು ಬರಲ್ಲ. ಸೊ ಸಿಂಪಲ್ ಆಗಿ ಈ ರೀತಿ ಏನಂತಂದ್ರೆ ಬ್ಲಾಗರ್ ಅಲ್ಲಿ ನೀವು ನಿಮ್ಮ ಒಂದು ಬ್ಲಾಗ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಕನ್ನಡದಲ್ಲಿ ಟೈಪಿಂಗ್ ಮಾಡ್ಕೊಂಡು ಏನಂತಂದ್ರೆ ನೀವು ಗೂಗಲ್ ಆಡ್ಸೆನ್ಸ್ ಅಪ್ರೂವ್ ತಗೊಂಡು ಅಷ್ಟು ದುಡ್ಡನ್ನ ಅರ್ನ್ ಮಾಡಬಹುದು. ಸೊ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.